HD ದೇವೇಗೌಡ ಸಾಹೇಬ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವನೇನಲ್ಲ. ಆದರೆ ನನ್ನ ಜೀವಮಾನದಲ್ಲಿ ಒಂದಷ್ಟು ಒಳ್ಳೆ ಸಮಯ ಅವ್ರ ಹತ್ರ ಕಳೆಯುವಂಥ ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ಇಡೀ ದೇಶದಲ್ಲೇ ಸನ್ಮಾನ್ಯ HD ದೇವೇಗೌಡರು ಸಾಹೇಬರು ತೀರ್ಮಾನ ಮಾಡಿದಂಥದ್ದು ನರೇಂದ್ರ ಮೋದಿ ಅವ್ರ ಪರ ನಾನು ನಿಲ್ಲಬೇಕು ಅಂತ. ಆ ಇಳಿ ವಯಸ್ಸಿನಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಅವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟು ನೋಡಿ. ತೆಂಗು ಬೆಳೆಗಾರರ ಬಗ್ಗೆ ಮಾತಾಡ್ತಾರೆ, ಅಡಿಕೆ ಬೆಳೆಗಾರರ ಬಗ್ಗೆ ಮಾತಾಡ್ತಾರೆ. ಬೆಂಗಳೂರವರು ಯಾವಾಗಲೂ ಕೂಡ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಬೆಂಗಳೂರು ಕುಡಿಯೋ ನೀರು ಬಗ್ಗೆ ಮಾತಾಡ್ತಾರೆ, ಉತ್ತರ ಕರ್ನಾಟಕದ ನೀರಾವರಿಗಳ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ಅವ್ರು ನೋಡಿ, ಅವ್ರ ಜೀವಿತ, ಅವರ ಲೈಫ್ ಟೈಮ್ ನೋಡಿದ್ರೆ ಅವ್ರಿಗೆ ಅಧಿಕಾರ ಸಿಕ್ಕಿರೋದೇ ಭಾಳ ಕಮ್ಮಿ. 1 ವರ್ಷಕ್ಕಿಂತ ಕಮ್ಮಿ ಪ್ರಧಾನಮಂತ್ರಿ, 1 ವರ್ಷಕ್ಕಿಂತ ಕಮ್ಮಿ ಮುಖ್ಯಮಂತ್ರಿ, ನೀರಾವರಿ ಸಚಿವರಾದಾಗ ರಾಜೀನಾಮೆ ಕೊಟ್ಬಿಡ್ತಾರೆ. ಅಂದರೆ ಅವರ ರಕ್ತ ಹುಟ್ಟು ಹೋರಾಟಗಾರರ ರಕ್ತ.